ಅಂತೂ ಮಳೆ ಬಿಟ್ಟು ಬಿಡದೆ ಬೆಂಗಳೂರಿನವರಿಗೆ ಕಾಡ್ತಾ ಇದೆ. ಕೇವಲ ಇವತ್ತೊಂದು ದಿನ ಮಾತ್ರ ಅಂತ ನೀವು ಅಂದ್ಕೋಬೇಡಿ, ಇನ್ನೂ ಕೂಡ 3 ದಿನಗಳ ಕಾಲ ಇದೇ ರೀತಿಯಾದಂತಹ ಪರಿಸ್ಥಿತಿಯನ್ನ ನೀವು ಎದುರಿಸಬೇಕಾಗುತ್ತೆ. ಪ್ರತಿದಿನ ಕೂಡ ಇಂತಹದ್ದೇ ಘಟನೆಗಳು ನಡೆಯುವ ಸಾಧ್ಯತೆ ಇದೆ. ಯಾಕಂದ್ರೆ ಹವಾಮಾನ ಇಲಾಖೆ ಆಲ್ರೆಡಿ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಿದೆ. ಜೊತೆಗೆ ಇನ್ನೂ 3 ದಿನಗಳ ಕಾಲ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಆಲ್ರೆಡಿ ಈಗಾಗಲೇ ನಿರ್ದೇಶನವನ್ನ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ. ಸೊ ಪ್ರತಿದಿನ ಕೂಡ ಇಂತಹದ್ದೇ ಘಟನೆಗಳಿಗೆ ನಾವು ಈಗ ಸಾಕ್ಷಿ ಆಗಬೇಕಾಗಿದೆ. ಎಚ್ಚರಿಕೆಯಿಂದ ಇರಿ. ಆರ್ ನಗರದ ದೃಶ್ಯವನ್ನ ನೀವು ನೋಡ್ತಾ ಇದ್ರೆ, ಆರ್ ನಗರದಲ್ಲೂ ಕೂಡ ಇವತ್ತು ಇದೇ ರೀತಿಯಾಗಿ ಈಗ ಸಂಪೂರ್ಣವಾಗಿ ಜಲಾವೃತ ಆಗಿರುವಂತಹ ದೃಶ್ಯವನ್ನ ನೋಡಬಹುದು. ಸೊ ಎಲ್ಲಾ ಕಡೆ ಈಗ ವಾಹನಗಳು ಕೂಡ ಸಂಪೂರ್ಣವಾಗಿ ಆಲ್ಮೋಸ್ಟ್ ಮುಳುಗುವಂತಹ ಹಂತದಲ್ಲಿರುವಂತಹ ದೃಶ್ಯಗಳನ್ನ ನೀವು ನೋಡ್ತಾ ಇದ್ರ. ವೆಹಿಕಲ್ಗಳು ಯಾವ ರೀತಿಯಾಗಿದೆ ಅಲ್ಲಿನ ದೃಶ್ಯಗಳನ್ನ ನೋಡ್ತಾ ಇದ್ರೆ, ಒಂದ್ ಕಡೆ ಈಗಾಗಲೇ ಕಾರ್ನ ಡೋರ್ ತೆಗೆಯಕ್ಕೆ ಏನಾದರೂ ಹೋದ್ರೆ ಸಂಪೂರ್ಣವಾಗಿ ಕಾರೇ ಅಲ್ಲಿ ನೀರಿನಿಂದಾಗಿ ಮುಳುಗಡೆ ಆಗುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಅಪಾರ್ಟ್ಮೆಂಟ್ಗಳಲ್ಲೂ ಮನೆಗಳಲ್ಲಿ ಎಲ್ಲಾ ಕಡೆ ಈಗ ಬರೀ ನೀರು 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 ಅಂತ ಹೇಳಿ. ಆ ನಂತರ ಅದರ ಎಫೆಕ್ಟ್ ಅಂತೂ ಗೊತ್ತೇ ಇದೆಯಲ್ಲ ಯಾವ ರೀತಿಯಾಗಿರುತ್ತೆ ಮಳೆ ಬಂದ ಮೇಲೆ ಆ ಒಂದು ಎಫೆಕ್ಟ್ ಅಂತ ಹೇಳಿ. ಸೊ ಜನರಂತೂ ಈಗ ಮನೆಯಲ್ಲಿರ್ಬೇಕು, ಮನೆಯಿಂದ ಹೊರಗಡೆ ಬರಬೇಕು ಅನ್ನುವಂತಹ ಒಂದು ಸಿಚುವೇಶನ್ ನಿರ್ಮಾಣ ಆಗಿದೆ. ಜರ್ನಲಿಸ್ಟ್ ಕಾಲೋನಿಯ ದೃಶ್ಯವನ್ನ ತೋರಿಸ್ತಾ ಇದ್ದೀವಿ. ಎಲ್ಲಾ ವೆಹಿಕಲ್ಗಳು ಸಂಪೂರ್ಣವಾಗಿ ಅಲ್ಲಿ ನೀರಿನಲ್ಲೇ ಆವೃತವಾಗಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಾ. ಪ್ರತಿ ಬಾರಿ ಕೂಡ ಇಂತಹ ಘಟನೆಗಳಿಗೆ ಬೆಂಗಳೂರು ಸಾಕ್ಷಿ ಆಗ್ತಾ ಇದೆ. ಇವತ್ತು ಮಾತ್ರ ಇಂತಹ ಅನೇಕ ಘಟನೆಗಳು ನಡೆದು ಹೋಗಿದೆ. ಬೇರೆ ಬೇರೆ ಕಡೆಗಳಲ್ಲಿ, ಬೇರೆ ಬೇರೆ ಏರಿಯಾಗಳಲ್ಲಿ ಆಲ್ಮೋಸ್ಟ್ ಎಲ್ಲ ವೆಹಿಕಲ್ಗಳ ದೃಶ್ಯವನ್ನು ಕೂಡ ನೋಡ್ತಾ ಇದ್ದೀರಾ. KR ಸರ್ಕಲ್ನ ದೃಶ್ಯವನ್ನ ನೋಡ್ತಾ ಇದ್ದೀರಾ. ಇದು ಸಾಮಾನ್ಯವಾಗಿ ಬೆಂಗಳೂರಲ್ಲಿ ಮಳೆ ಬಂದ್ರೆ ಸಾಕು, ಕರೆಕ್ಟ್ ಆಗಿ ಮಳೆ ಬಂದು ನಿಂತ ಮೇಲೆ ಟ್ರಾಫಿಕ್ ಜಾಮ್ ಅನ್ನೋದು ಮಾಮೂಲಾಗ್ಬಿಟ್ಟಿದೆ ಅಂತ ಅನ್ಸುತ್ತೆ. ಯಾಕಂದ್ರೆ ಮಳೆ ಇರುವಂತಹ ಸಂದರ್ಭದಲ್ಲಿ ಕೆಲವರು ಹೋಗುವಂತ ಪ್ರಯತ್ನ ಮಾಡ್ತಾರೆ, ಕೆಲವರು ಅಲ್ಲಲ್ಲೇ ನಿಂತ್ಕೊಂತಾರೆ. ಮಳೆ ಸ್ವಲ್ಪ ಕಡಿಮೆ ಆದ್ಮೇಲೆ ಟ್ರಾಫಿಕ್ ಜಾಮ್ ಟ್ರಾಫಿಕ್ ಜಾಮ್ ಟ್ರಾಫಿಕ್ ಜಾಮ್. KR ಸರ್ಕಲ್ ನ ದೃಶ್ಯ ನೋಡ್ತಾ ಇದ್ರ. ಕಿಲೋಮೀಟರ್ ಗಟ್ಟಲೆ ಈಗಾಗಲೇ ಇಡೀ 1 ಕಿಲೋಮೀಟರ್ ಗಟ್ಟಲೆ ಈಗಾಗಲೇ ಮಳೆ ವೆಹಿಕಲ್ಗಳು ಅಲ್ಲಿ ನಿಂತಿರೋದನ್ನ ನೋಡ್ತಾ ಇದ್ದೀರಾ ಮಳೆಯಿಂದಾಗಿ. ಇದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸರ್ಕಲ್ನ ದೃಶ್ಯ. ಆಲ್ಮೋಸ್ಟ್ 1-2 ಕಿಲೋಮೀಟರ್ ಅಲ್ಲಿ ಸಾಲುಗಟ್ಟಲೆ ಈಗಾಗಲೇ ವೆಹಿಕಲ್ಗಳು ಅಲ್ಲಿ ನಿಂತಿದೆ. ಎಲ್ಲರೂ ಕೂಡ ಮನೆಗೆ ಹೋಗ್ಬೇಕಂದ್ರೆ ಆಲ್ಮೋಸ್ಟ್ ಅಲ್ಲಿ 2-3 ಗಂಟೆಗಳ ಕಾಲ ತಗೊಂಡತ್ತೆ. ಅಷ್ಟರ ಮಟ್ಟಿಗೆ ವೆಹಿಕಲ್ಗಳು ಸಾಲಾಗಿ ನಿಂತು ಹೋಗಿದೆ. ಫ್ಲೈಓವರ್ ದೃಶ್ಯವನ್ನ ನೋಡ್ತಾ ಇದ್ದೀರಾ. ಈಗಾಗಲೇ ಜನ ಒಂದ್ ಕಡೆ ಮಳೆಯಿಂದ ಹೈರಾಣಾಗಿ ಹೋದ್ರೆ, ಇನ್ನೊಂದ್ ಕಡೆ ಟ್ರಾಫಿಕ್ ಜಾಮಿನಿಂದಾಗಿ ಹೈರಾಣಾಗಿ ಹೋಗ್ತಾರೆ. ಏನಪ್ಪ ಈ ಕರ್ಮ, ಇಂತಹ ಪರಿಸ್ಥಿತಿಯಲ್ಲಿ ನಾವು ಹೋಗ್ಬೇಕಾ ಅನ್ನುವಂತಹ ಸಿಚುವೇಶನ್ ನಿರ್ಮಾಣ ಆಗುತ್ತೆ. ಪ್ರತಿ ಬಾರಿ ಕೂಡ ಮಳೆಯದ್ದೇ ಒಂದು ಸಮಸ್ಯೆ ಆದ್ರೆ ಇನ್ನೊಂದ್ ಕಡೆ ಟ್ರಾಫಿಕ್ ಜಾಮ್ ಸಮಸ್ಯೆ ಕೂಡ. ಈಗಾಗಲೇ ಎಷ್ಟೋ ವೆಹಿಕಲ್ಗಳು ಅಲ್ಲಲ್ಲೇ ನಿಲ್ಲುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರೋದನ್ನ ನೋಡ್ತಾ ಇದ್ದೀರಾ. ಇದು KR ಸರ್ಕಲ್ನ ಫ್ಲೈ ಓವರ್ ಮೇಲೆ ಕಿಲೋಮೀಟರ್ ಗಟ್ಟಲೆ ವೆಹಿಕಲ್ಗಳು ನಿಂತಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಾ. ಜಯನಗರದ ದೃಶ್ಯವನ್ನ ತೋರಿಸ್ತಾ ಇದ್ದೀವಿ. ಈಗಾಗಲೇ ನಿಮ್ಮ ಏರಿಯಾದ ದೃಶ್ಯಗಳನ್ನ ನೀವು ನೋಡಬಹುದು. ಯಾವ ರೀತಿಯಾಗಿ ಆ ಏರಿಯಾಗಳಲ್ಲಿ ಏನೇನಾಗಿದೆ ಅಂತ ಹೇಳಿ. ಮನೆಯಿಂದ ಹೊರಗೆ ಬರೋದಕ್ಕೆ ಆಗದ ಸಿಚುವೇಶನ್ ಎಲ್ಲಾ ಕಡೆ ಇವತ್ತು ನಿರ್ಮಾಣ ಆಗಿದೆ. ಕೆಲವು ಕಡೆಗಳಲ್ಲಿ ಅಂಗಡಿಗಳ ಬೋರ್ಡ್ ಇರುತ್ತೆ, ಮೆಡಿಕಲ್ ಶಾಪ್ಗಳ ಬೋರ್ಡ್ಗಳನ್ನು ಹೊರಗಡೆ ಇಟ್ಟಿರ್ತಾರೆ. ಅವೆಲ್ಲವೂ ಕೂಡ ಕೊಚ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ಎಲ್ಲಾ ಕಡೆ ಇಂಥದ್ದೇ ಸಿಚುವೇಶನ್ ಆಗಿರೋದು ಇವತ್ತು. ಇದು 1 ಗಂಟೆಗಳ ಕಾಲ ಮಳೆ ಸುರಿದ್ರೆ ಏನೇನಾಗತ್ತೆ ಅನ್ನೋದಕ್ಕೆ ಈ ದೃಶ್ಯಗಳೇ ಸಾಕ್ಷಿಯಾಗಿದೆ. ನಿಂತಿರುವಂತಹ ವೆಹಿಕಲ್ಗಳೆಲ್ಲ ಮಳೆ ನೀರಿನಲ್ಲೇ ಇರೋದನ್ನ ಕೂಡ ನೋಡ್ತಾ ಇದ್ದೀವಿ. ಆನಂದ್ ರಾವ್ ಸರ್ಕಲ್ ನ ದೃಶ್ಯ ನೋಡ್ತಾ ಇದ್ದೀರಾ. ಆನಂದ್ ರಾವ್ ಸರ್ಕಲ್ ಅಲ್ಲೂ ಕೂಡ ಸೇಮ್ ಸಿಚುವೇಶನ್ ನಿರ್ಮಾಣ ಆಗಿದೆ. ಒಂದೇ ಒಂದು ವೆಹಿಕಲ್ ಕೂಡ ಅಲ್ಲಿ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಮಳೆಯಿಂದಾಗಿ ಸಾಕಷ್ಟು ಸಮಸ್ಯೆ ಉಂಟಾಗುತ್ತೆ ಅಂತ ಜನರಿಗೂ ಕೂಡ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಜನ ಮಳೆ ಬಂದ್ರೆ ಸಾಕು ಬೇರೆ ಬೇರೆ ಕಡೆಗಳಲ್ಲಿ ವೆಹಿಕಲ್ ಗಳನ್ನ ಪಾರ್ಕ್ ಮಾಡಿ ನಿಲ್ಲಿಸ್ತಾರೆ. ಚಾಲುಕ್ಯ ಸರ್ಕಲ್ ನ ದೃಶ್ಯ ಇದು. ಒಂದು ರೀತಿಯಲ್ಲಿ 4-5 ಗಂಟೆ 6 ಗಂಟೆಯ ವೇಳೆಗೆ ಕತ್ತಲು ಆವರಿಸಿದಂತಹ ವಾತಾವರಣ ಅಲ್ಲಿ ನಿರ್ಮಾಣ ಆಗಿದೆ. ಆದ್ರೂ ಜನ ಆಲ್ಮೋಸ್ಟ್ ಮನೆಗೆ ಹೋಗ್ಲೇಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಕೆಲವರು ವೆಹಿಕಲ್ ಗಳನ್ನ ಚಲಾಯಿಸಿಕೊಂಡು ಹೋಗ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀರಾ. ಎಲ್ಲಾ ಕಡೆ ಬರೀ ಮಳೆ 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 ಅನ್ನುವಂತಹ ಸಿಚುವೇಶನ್ ನಿರ್ಮಾಣ ಆಗಿದೆ. ಇನ್ನು ಗವಿಗಂಗಾಧರೇಶ್ವರ ದೇಗುಲದ ದೃಶ್ಯವನ್ನ ನೀವೀಗ ನೋಡ್ತಾ ಇದ್ದೀರಾ. ಗವಿಗಂಗಾಧರೇಶ್ವರ ದೇಗುಲದಲ್ಲೂ ಕೂಡ ಅಂಥದ್ದೇ ಸಿಚುವೇಶನ್ ಈಗ ನಿರ್ಮಾಣ ಆಗಿದೆ. ಅನೇಕ ಕಡೆಗಳಲ್ಲಿ ಹಳೆಯ ಕಾಂಪೌಂಡ್ ಇದ್ರೆ, ಹಳೆಯ ಕಟ್ಟಡಗಳಿದ್ರೆ ಎಲ್ಲವೂ ಕೂಡ ಬೀಳುವಂತಹ ಸಿಚುವೇಶನ್ ನಿರ್ಮಾಣ ಆಗಿದೆ. ಇನ್ನೊಂದು ಕಡೆ ಈಗಾಗಲೇ ದೇವಸ್ಥಾನಗಳಿಗೆ ಕೂಡ ಸಾಕಷ್ಟು ಜನ ಭಕ್ತರು ಬಂದಿರ್ತಾರೆ. ಈಗಾಗಲೇ ನವರಾತ್ರಿ ಹಬ್ಬ ಬೇರೆ. ನವರಾತ್ರಿ ಹಬ್ಬದಲ್ಲಿ ಪೂಜೆ ಪುನಸ್ಕಾರಗಳು ಮಾಡೋಣ, ಸಂಜೆ ಹೊತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಅವರು ಕೂಡ ಅಲ್ಲೇ ಜಾಮ್ ಆಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಕೆಲವರಿಗೆ ಬರೋದಕ್ಕಾಗೋದಿಲ್ಲ, ಬಂದಂಥವ್ರು ಅಲ್ಲಿಂದ ಹೋಗೋದಿಕ್ಕಾಗೋದಿಲ್ಲ ಅಂತ ಹೇಳಿ ಆಲ್ಮೋಸ್ಟ್ ಎಲ್ಲಾ ಕಡೆ ಕೂಡ ನೀವು ನೋಡ್ತಾ ಇದ್ದೀರಲ್ಲ, ಏನೆಲ್ಲ ಒಂದಲ್ಲ ಒಂದು ಅವಾಂತರಗಳು ಆಗೇ ಆಗಿರೋದನ್ನ ನೋಡ್ತಾ ಇದ್ರ. ಕುಮಾರಸ್ವಾಮಿ ಲೇಔಟ್ನ ದೃಶ್ಯ ಇದಂತೂ ಇವತ್ತಿನ ದೃಶ್ಯದಲ್ಲಿ ನಾವು ನೋಡಿದ್ರೆ ಅತ್ಯಂತ ರೀತಿಯಲ್ಲಿ ಎಲ್ಲರೂ ಕೂಡ ಭಯ ಬೀಳಬೇಕಾಗುತ್ತೆ. ಸಾಕಷ್ಟು ಬಸ್ಗಳಾಗಿರ್ಬೋದು, ಸಾಕಷ್ಟು ವೆಹಿಕಲ್ಗಳು ಕೂಡ ಎಲ್ಲ ಕೂಡ ಮುಳುಗಿ ಹೋಗುವಂತಹ ಒಂದು ಮಳೆಯ
ಪ್ರಮಾಣ ಯಾವ ರೀತಿಯಾಗಿ ಬಂದಿದೆ ಅನ್ನೋದನ್ನ ನೀವು ನೋಡಬಹುದು. ಹಾಗೆ ಸಾಕಷ್ಟು ದೃಶ್ಯಗಳು ಕೂಡ ಇದೆ. ಕುಮಾರ ಕೃಪಾ ರಸ್ತೆಯ ದೃಶ್ಯವನ್ನ ನೀವೀಗ ನೋಡ್ತಾ ಇದ್ದೀರಾ. ಈ ಒಂದು ಸಂದರ್ಭದಲ್ಲಿ ಸ್ವಲ್ಪ ಮಳೆ ಕಡಿಮೆ ಆಗಿರೋದನ್ನ ನೀವು ನೋಡಬಹುದು. ಸ್ವಲ್ಪ ವೆಹಿಕಲ್ಗಳು ಕೂಡ ಅಲ್ಲಿ ಓಡಾಡ್ತಾ ಇದೆ. ಆದ್ರೆ ಮಂಜು ಕವಿದ ವಾತಾವರಣ ನಿರ್ಮಾಣ ಆಗಿದೆ. ಆಗ್ಲೇ ನಾವು ಹೇಳ್ತಾ ಇದ್ದೆ, ಗುಡುಗು ಸಿಡಿಲು ಮಿಂಚು ಸಹಿತ ಮಳೆ ಆಗಿದೆ ಇವತ್ತು. ಎಲ್ಲರೂ ಕೂಡ ಶೇಕ್ ಆಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಕೆಲವೊಂದು ಕಡೆ ಕಟ್ಟಡಗಳೇ ಕೂಡ ಒಂದು ರೀತಿಯಲ್ಲಿ ನಡುಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅದರಲ್ಲೂ ಕೂಡ ಕಾರ್ಪೊರೇಷನ್ ಸರ್ಕಲ್ ಅಲ್ಲಂತೂ ಬಹಳ ಇಂತಹದ್ದೇ ಒಂದು ಗುಡುಗು ಸಹಿತ ಮಳೆ ಬಂದಿದ್ರಿಂದಾಗಿ ಅನೇಕರು ಬೆಚ್ಚಿ ಬಿದ್ದಿದ್ರು, ಏನಪ್ಪ ಈ ತರ ಆಗ್ತಾ ಇದೆ ಅಂತ ಹೇಳಿ. ಸೊ ವಾಹನ ಸವಾರರು ಸಾಕಷ್ಟು ಎಚ್ಚರಿಕೆಯಿಂದ ತೆರಳುತ್ತಿದ್ದಾರೆ.